ಚಿತ್ರ ಸಾಹಿತ್ಯದ ಎತ್ತರದ ತುತ್ತು ತುದಿಯ ಉತ್ತುಂಗ ಶೃಂಗ ಹರಿಕಥಾಮೃತ ಸಾರವಾಗಿ ಅರಳಿಕೊಂಡು ಬಂತು ಬ್ರಹ್ಮಕಮಲ ಧಾನ್ಯ. ಇಷ್ಟು ಜನ ಇವರೆಲ್ಲ ನಕ್ಷತ್ರಗಳು. ದಾಸ ಸಾಹಿತ್ಯದ ಬಾನಿನಲ್ಲಿ ಅಪೂರ್ವ ನಕ್ಷತ್ರಗಳು ಇವರೆಲ್ಲ. ಆ ನಕ್ಷತ್ರಗಳಲ್ಲಿ ಬಾಗಲಕೋಟೆಯ ಮಹಾನ್ ನಕ್ಷತ್ರ ನಮ್ಮ ಪ್ರಸನ್ನ ವೆಂಕಟದಾಸರು. ಬಾಗಲಕೋಟೆ ದುಡ್ಡದ, ಕಾರದ, ಬಂಗ್ಲೆ ಇದೆ, ದುಡ್ಡು ಬೇಕಾದದು, ಯಾರಿಗೂ ಬೇಕಾಗದು. ಬಾಗಲಕೋಟೆ ಎರಡೇ, ಘಟಪ್ರಭಾ ಪ್ರಸನ್ನ ವೆಂಕಟದಾಸರು ಅಷ್ಟೇ ತಿಳ್ಕೊಂಡು, ಅಷ್ಟೇ ಇನ್ನೇನಿಲ್ಲ. ಘಟಪ್ರಭಾ ಪ್ರಸನ್ನ ವೆಂಕಟದಾಸರು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ಬಾಗಲಕೋಟೆಯನ್ನು ಐಡೆಂಟಿಫೈ ಮಾಡೋದು ಎರಡರಿಂದಲೇ. ಆದರೆ ಪ್ರಸನ್ನ ವೆಂಕಟದಾಸರು ಬಾಗಲಕೋಟೆಯಲ್ಲಿ ಓಣಿನಾಗ ಹೆಂಗಿತ್ತು ಹಂಗೆ ಇತ್ತು, ಅದು ಹೋತು. ಈಗಿಲ್ಲ ಆರಾಧನೆ ಆಗ್ತದೆ. ನನಗೊಂದು ಆಸೆ ಇದೆ. 15-20 ವರ್ಷದಿಂದ ನಮ್ಗೆ ಆನಂದ ಕುಲಕರ್ಣಿ ನನಗೆ ಹೇಳಿದ್ರು, ಏನು ನಾನು 25-30 ವರ್ಷದಿಂದ ಶ್ರೀಪಾದ ರಾಜ ಮಠದಲ್ಲಿ ನನ್ನೊಂದು ಪುಸ್ತಕ ಪಬ್ಲಿಷ್ ಹರಿದಾಸ ಸಾಹಿತ್ಯ ವೈಭವ ಅಂತ ಮಾಡ್ತಿದ್ದೆ. ಅದರಲ್ಲಿ ಬರೆದಿದ್ದೆ, ಬೆಳದಿಂಗಳ ಭಾಷೆಯನ್ನ ಹರಿದಾಸ ಸಾಹಿತ್ಯದಲ್ಲಿ ನೋಡಬೇಕು ಅಂದ್ರೆ ಪ್ರಸನ್ನ ವೆಂಕಟದಾಸರಿಗೆ ಮುಗಿಬೇಕು, ಇನ್ನೆಲ್ಲೂ ಅಂತ ಬೆಳದಿಂಗಳ ಭಾಷೆ ಸಿಗಲ್ಲ. ಮನಸ್ಸು ಅರಳ್ತದಪ್ಪ, ಅಷ್ಟ ಆಹ್ಲಾದ ಇರ್ತದೆ, ಅಪ್ಪ ಇರ್ತದೆ, ತಂಪಿರ್ತದ, ಇಂಪಿರ್ತದೆ, ಕಂಪಿರ್ತದೆ, ಸೊಂಪಿರ್ತದೆ. ಅದೇ ಪ್ರಸನ್ನ ವೆಂಕಟದಾಸರ ಹಾಡುಗಳು. ಇಂಥ ಹಾಡುಗಳು 20 ವರ್ಷದಿಂದ 25 ವರ್ಷದಿಂದ ಅವ್ರು ಹೇಳಿದ್ರು, ನೋಡ್ರಿ ಇದು ಮನೆ 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 ಮುಟ್ಟಿಬೇಕ್ರಿ, ಮುಟ್ಟಬೇಕು, ಜನದ ಕರ ತಟ್ಟಬೇಕು, ಏನಾದ್ರು ಮಾಡ್ಬೇಕು. ತಹ 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 ಇತ್ತು ಅವ್ರಿಗೆ. ಅವ್ರು ಹೇಳಿದ್ರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 20 ವರ್ಷದಿಂದ ನನ್ನ ಹತ್ರ. ನೋಡ್ರಿ ಎಲ್ಲ ಊರಿಗೆ ಪ್ರಸನ್ನ ವೆಂಕಟದಾಸರ ಹಾಡು ಹೇಳ್ಬೇಕು, ಹಂಗೆ ಮಾಡ್ತೀನಿ ನೋಡ್ರಿ ಅಂತ ಮಾಡಿದ್ರು, ಮಾಡಿ ತೋರಿಸಿದ್ರು. ಅವ್ರಿಗೆ ಅಭಿನಂದನೆ ಮಾಡ್ತಿದ್ರು. ಶತಮಾನಗಳ ಕಾಲ ಪ್ರಸನ್ನ ವೆಂಕಟದಾಸರು ಬರೆದಿರತಕ್ಕಂತಹ ಹಾಡುಗಳು ಗಂಟಿನಲ್ಲಿ ಮೂಲೆಯಲ್ಲಿ ಅಟ್ಟದ ಮೇಲ್ಗಡೆ ಕೂತಿತ್ತು, ಗೆದ್ದಲು ಹಿಡಿದು. ಶತಮಾನಗಳ ಕಾಲ ಯಾವುದೋ ಕಾರ್ಯಕ್ಕೆ ಬಂದಿದ್ದಂತ ಆಕಸ್ಮಿಕ ಬಂದಿದ್ದಂತಹ ಆಲೂರು ವೆಂಕಟರಾಯರು, ಕೌಜಲಿಗೆ ಬಂಡೇರಾಯರು, ಬೆಳಗೇರಿ ಕೃಷ್ಣ ಶರ್ಮರು ನೋಡಿ ಅದನ್ನ ಕಣ್ಣಾಗಿ ನೀರು ಹಾಕಿ, ಇದೇನು ಉತ್ಕೃಷ್ಟ ಸಾಹಿತ್ಯ, ಇದೇನು ಉತ್ತಮ ಸಾಹಿತ್ಯ, ಇದು ಯಾಕೆ ಗೆದ್ದು ಹಿಡಿದ ಚಿತ್ರ ನೋವು ಪಟ್ಟುಕೊಂಡು ತಗೊಂಡು ಹೋದ್ರು. ಆಮೇಲೆ ಅದು ಪ್ರಕಟ ಪ್ರಾರಂಭ ಆತಷ್ಟೇ. ಸ್ಮರಣೆ ಮಾಡ್ಬೇಕು. ಯಾಕೆಂದ್ರೆ ಶತಮಾನಗಳ ಕಾಲ ಗಂಡಿನಲ್ಲಿದ್ದದನ್ನ ಮೊದಲು ಪ್ರಕಟಣೆ ಮಾಡಿರತಕ್ಕಂಥ ಜನಗಳನ್ನ ನಾವು ಸ್ಮರಣೆ ಮಾಡಬೇಕು. ಅಲ್ಲಿಂದ ಪಾಟೀಲ್ರು ಅದಕ್ಕೆ ನಮ್ಮ ಪಂಚಮುಖಿಯವರು, ಧಾರವಾಡದ ಪಂಚಮುಖಿಯವರು ಮಾರ್ಗದರ್ಶನ ಮಾಡಿ ಪಾಟೀಲ್ರ ಮೂಲಕ ಮುಂಬೈ ಯೂನಿವರ್ಸಿಟಿನಲ್ಲಿ ಒಂದು PhD ಮಾಡಿಸಿದೆ. ಆಗ ಅಂತ ಮೊದಲ ಬಾರಿಗೆ ಪ್ರಸನ್ನ ವೆಂಕಟದಾಸರ ಬಗ್ಗೆ ವಿಶ್ವವಿದ್ಯಾಲಯದ ಒಂದು ಗಮನಕ್ಕೆ ತಂದು ಒಂದು ಪ್ರೌಢ ಪ್ರಬಂಧವಾಗಿ ಬಂತು ಅಂತ ಅಷ್ಟೇ ಆಗಲಿ, ಹೆಚ್ಚಿನ ವಿವರಗಳನ್ನು ಮಾಹಿತಿ ಸಿಕ್ಕಿಲ್ಲ. ಮುಂದೆ ಪ್ರಸನ್ನ ವೆಂಕಟದಾಸರು ಒಂದೊಂದು ಹಾಡು ಕೇಳ್ತಾ 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 ದಾಸ ಸಾಹಿತ್ಯದ ಅಭಿಮಾನಿಗಳಲ್ಲಿ ವಿಚಿತ್ರವಾದಂತ ತಹ ದಾಹ, ಮೋಹ, ಸ್ನೇಹ, ಕಾತರ, ಕುತೂಹಲ ಬೆಳೀತು. ಪ್ರಸನ್ನ ವೆಂಕಟದಾಸರು ತಿಳ್ಕೋಬೇಕು. ಅದಕ್ಕೆ ಒಬ್ಬ ವ್ಯಕ್ತಿ ಬಂದ್ರು, ಇಲ್ಲಿಂದ ಅನಂತ ಕುಲಕರ್ಣಿ ಅವರು ಬಂದ್ರು. ಊರಿಗೆ ಹೋಗಿ ಪ್ರಸನ್ನ ವೆಂಕಟದಾಸ ಹಾಡು ಕೇಳಿ ಆ ಕವಿಗೆ ಕಿವಿಗಳನ್ನ ನಿರ್ಮಾಣ ಮಾಡಿದರು. ಪ್ರಸನ್ನ ವೆಂಕಟದಾಸ ಅಂತ ಒಬ್ಬ ಕವಿಗೆ ಲಕ್ಷ ಕಿವಿಗಳನ್ನು ನಿರ್ಮಾಣ ಮಾಡಿದ್ರು ಹಾಡು. ಆದ್ರೆ ಪ್ರಸನ್ನ ವೆಂಕಟದಾಸರ ಬದುಕು, ಜೀವನ, ವ್ಯಕ್ತಿತ್ವ, ಸಾಧನೆ, ತಂದೆ ತಾಯಿ, ಸಂಸ್ಕಾರ, ಸಂಸ್ಕೃತಿ, ಬಾಗಲಕೋಟೆ ಸಂಸ್ಕೃತಿ, ಓಣಿ, ವಿದ್ವಾಂಸರು, ಮನತನ, ಕಷ್ಟ, ದಾರಿದ್ರ್ಯ, ಬಡತನ, ನೋವು, ನಿಂದನೆ, ಭರ್ಸನೆ, ಅವಮಾನ, ಇಲ್ಲಿಂದ ಹೋಗಿದ್ದು ವೆಂಕಟೇಶ್ವರನ ಅನುಗ್ರಹ ಆಗಿರತಕ್ಕಂಥದ್ದು, ಪ್ರಸನ್ನ ವೆಂಕಟೇಶ್ವರ ಅಂಕಿತ ನಲ್ಲಿಗೆ ಮೇಲೆ ಬರೆದಿರತಕ್ಕಂಥದ್ದು, ದೇವರಿಂದ ಆಗಿರತಕ್ಕಂಥ ಅನುಗ್ರಹ. ಮನುಷ್ಯರೆಲ್ಲ ದೂರ ಇಟ್ಟಾಗ ದೇವರು ಹತ್ರ ಕರ್ಕೊಳ್ತಾನೆ, ದೇವರು ಹತ್ರ ಕರ್ಕೊಂಡಾಗ ಮನುಷ್ಯರೆಲ್ಲ ಮುಗಿ ಬೀಳ್ತಾರೆ ಅಂತ ಒಂದು ಅದ್ಭುತವಾಗಿರತಕ್ಕಂಥ ಸಾಧಕರಾಗಿ ಮತ್ತೆ ಬಾಗಲಕೋಟೆಗೆ ಬಂದು ನಿಂತ ಕಡೆ ಕೂತ ಕಡೆ ಏನು ಮಾತಾಡಿದ್ರೆ ಹಾಡು ಬರಕ್ಕೆ ಪ್ರಾರಂಭ ಆಯಿತು. ಇದೇ ಕದ ತೆಗೆದ್ರೆ ಪದ ಪದ್ಯಗಳ ಧಾರೆ ಹರಿಯಕ್ಕೆ ಪ್ರಾರಂಭ ಆಯಿತು. ಬಾಯಿ ಬಿಟ್ಟರೆ ಉಂಡು ಉಟ್ಟು ಉಸಿರಾಡಿದ್ರೆ ಉಗ ಬರಕ್ಕೆ ಪ್ರಾರಂಭ ಆಯಿತು.